ಯಾವುದೇ ಸಮಸ್ಯೆಯನ್ನ ಮೂಲದಲ್ಲೇ ಪರಿಹರಿಸುವ ಅಥವಾ ಬಿಗಡಾಯಿಸುವ ಎರಡು ಆಯ್ಕೆಗಳು ಯಾವಾಗಲೂ ಮುಕ್ತವಾಗಿರ್ತದೆ. ಸಮಾಜ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಸಂಬಂಧಿತರು ಹೇಗೆ ಸ್ಪಂದಿಸುತ್ತಾರೆ ಎಂಬುದನ್ನು ಇದು ಅವಲಂಬಿಸಿರುತ್ತದೆ. ಬೆಳ್ತಂಗಡಿಯ ಅಳದಂಗಡಿ ಎಂಬಲ್ಲಿ ಉಂಟಾದ ವಿವಾದವನ್ನ ಸ್ಥಳೀಯರು ಪರಿಹರಿಸಿದ ರೀತಿ ಈ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗುತ್ತದೆ. ಇಲ್ಲಿನ ಸೈಂಟ್ ಪೀಟರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಡಿಸೆಂಬರ್ 10ರಂದು ನಡೆದ ಶಾಲಾ ವಾರ್ಷಿಕೋತ್ಸವದಲ್ಲಿ ನೃತ್ಯ ರೂಪಕವನ್ನು ಪ್ರದರ್ಶಿಸಲಾಗಿತ್ತು. ಪಹಲ್ಗಾಮ್ ದಾಳಿಯ ಹಿನ್ನೆಲೆಯಲ್ಲಿ ತಯಾರಿಸಲಾದ ಈ ನೃತ್ಯ ರೂಪಕವು ಆಕ್ಷೇಪಾರ್ಹ ರೀತಿಯಲ್ಲಿತ್ತು. ಭಯೋತ್ಪಾದಕರು ಮುಸ್ಲಿಮರು ಧರಿಸುವ ಟೋಪಿ ಧರಿಸಿರುವುದು ಸೇರಿದಂತೆ ಐಡಿಯಲ್ ಮುಸ್ಲಿಂ ಹೇಗಿರ್ತಾರೋ ಹಾಗೆ ಈ ಭಯೋತ್ಪಾದಕರನ್ನ ಬಿಂಬಿಸಲಾಗಿತ್ತು. ಈ ಬಗ್ಗೆ ಪರಿಸರದ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸಿದರು. ಕೇವಲ ದಾಳಿಯನ್ನ ಮಾತ್ರ ತೋರಿಸಿರುವುದು ಮತ್ತು ಅದಕ್ಕೆ ಮುಸ್ಲಿಂ ಸಮುದಾಯ ವ್ಯಕ್ತಪಡಿಸಿರುವ ವಿರೋಧವನ್ನ ಕಿಂಚಿತ್ ಪ್ರಸ್ತಾಪ ಮಾಡದೇ ಇರುವುದಕ್ಕೂ ನೋವು ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು ಮತ್ತು ಧರ್ಮಗುರುಗಳು ಒಟ್ಟಾದರು. ಈ ಕುರಿತಂತೆ ಶಾಲಾಡಳಿತದೊಂದಿಗೆ ಮಾತುಕತೆ ನಡೆಸಬೇಕು ಅಂತ ತೀರ್ಮಾನಿಸಿದರು. ಅದರಂತೆ ಒಂದು ನಿಯೋಗ ಶಾಲೆಗೆ ತೆರಳಿ ಶಾಲಾ ಸಂಚಾಲಕ ಫಾದರ್ ಎಲಿಯಾಸ್ ಡಿಸೋಜಾ ಅವರನ್ನ ಭೇಟಿಯಾದರು. ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಫಾದರ್ ಅವರು ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಮುಂದೆ ಇಂತಹ ತಪ್ಪು ಆಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದರು. ಈ ಕುರಿತಂತೆ ಆಂತರಿಕ ಅವಲೋಕನ ನಡೆಸುವುದಾಗಿಯೂ ಅವರು ಭರವಸೆ ನೀಡಿದರು. ಅವರು ನೀಡಿದ ಭರವಸೆಯಂತೆ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಯಿತು. ಈ ಘಟನೆ ವಿವಾದವಾಗದಂತೆ ತಡೆಯುವುದಕ್ಕೆ ಶಾಲಾಡಳಿತದಿಂದ ಮತ್ತು ಮುಸ್ಲಿಂ ಸಮುದಾಯದ ವತಿಯಿಂದಲೂ ಉತ್ತಮ ಸ್ಪಂದನೆ ದೊರೆಯಿತು. ಒಂದು ವಿವಾದವನ್ನ ಹೇಗೆ ಬಗೆಹರಿಸಬಹುದು ಎಂಬುದಕ್ಕೆ ಈ ಘಟನೆ ಒಂದು ಒಳ್ಳೆಯ ಮಾದರಿ. ಸಮಸ್ಯೆ ಎದುರಾದಾಗ ಸಂಬಂಧಿತರನ್ನ ಭೇಟಿಯಾಗುವುದು ಮತ್ತು ಅವರಿಗೆ ವಿಷಯ ಮನವರಿಕೆ ಮಾಡುವುದು ಬಹಳನೇ ಮುಖ್ಯ. ಒಂದು ವೇಳೆ ಇದಕ್ಕೆ ಸ್ಪಂದಿಸದೆ ಹೋದಾಗ ಮಾತ್ರ ಮುಂದಿನ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಒಂದು ವೇಳೆ ಫಾದರ್ ಎಲಿಯಾಸ್ ಡಿಸೋಜರಂತೆ ಪ್ರಮೋದವಾಗಿರುವುದನ್ನು ಒಪ್ಪಿಕೊಂಡು ನೋವಿಗೊಳಗಾದವರಿಗೆ ಸ್ಪಂದಿಸಿದ್ರೆ ಪ್ರಕರಣ ಅಲ್ಲಿಗೆ ಮುಕ್ತಾಯವಾಗ್ತದೆ. ಆಗಲೇಬೇಕು. ವಿವಾದ ಹೊಸತಲ್ಲ, ಆದರೆ ಅದಕ್ಕೆ ಸಂಬಂಧಿತರು ಹೇಗೆ ಸ್ಪಂದಿಸ್ತಾರೆ ಅನ್ನೋದು ಮುಖ್ಯ. ಈ ವಿವಾದವನ್ನ ಇಲ್ಲಿಗೆ ಮುಕ್ತಾಯಗೊಳಿಸಲು ಪ್ರಯತ್ನಿಸಿದ ಶಾಲಾಡಳಿತಕ್ಕೆ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.